ಸಾವಿತ್ರಿ ಅಕ್ಕ. ಇವರವ್ರ ಯಜಮಾನ್ರು ಸತ್ಯಣ್ಣ. ಅವಳು ನನ್ನ ಕ್ಲಾಸ್ಮೇಟ್ ರಂಜು. ಒಳಗ್ ಕರಿಯಲ್ವಾ? ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಕುರ್ಚಿ ತರಿಸ್ಲಾ? ಪರವಾಗಿಲ್ಲ, ಕೆಳಗೆ ಕೂತ್ಕೋತೀನಿ. ತಿಂಗಳು ತುಂಬಿದೆ ಅನ್ಸುತ್ತೆ, ಕೆಳಗೆ ಕೂರೋದು ಬೇಡ. ಮಲ್ಲಿ ಕೂತ್ಕೊಳ್ಳಿ. ನೀರ್ ಅಡ್ಕೆ ಕೊಡ್ಲಾ? ನಾವ್ ಎಲ್ಲಡ್ಕೆಲ್ಲ ತಿನ್ನಕ್ಕಿಲ್ಲ ಬಿಡಿ. ಅಣ್ಣ ಹಂಗಂದ್ರೆ ಬಾಯರ್ಕೆಗೆ ನೀರ್ ಕೊಡ್ಲಾ ಅಂತ. ಓ ಹಂಗೆ. ಸುಧಾರಿಸ್ಕೊಳ್ಳಿ, ಊಟಕ್ಕೆ ಎಲೆ ಹಾಕ್ತೀನಿ. ತೊಂದರೆ ತಗೋಬೇಡಿ, ಊಟಕ್ಕೆ ನಾವಿರಲ್ಲ. ಮನೇಲೇನೋ ಸಬೂಬ್ ಹೇಳ್ಬಿಟ್ಟು ಬಂದಿದ್ದೀವಿ, ಬೇಗ ಹೊರಡ್ಬೇಕು. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಗೌರ. ನಿಮ್ ಊರು, ನಿಮ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಉತ್ಸವ ಕಣ್ತುಂಬಾ ನೋಡಿದ್ವಿ. ದೇವ್ರ ಮುಂದೆನೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದ್ರು ನಿಮ್ ಮಗ. ನೀವ್ಯಾಕೆ ಬರ್ಲಿಲ್ಲ? ಹೇಳದ್ನಲ್ಲ ಸಾವಿತ್ರಿ ಅಕ್ಕ, ಉತ್ಸವಕ್ಕೆ ಬಂದವ್ರಿಗೆಲ್ಲ ಪಾನ್ಕ ಮಜ್ಜಿಗೆ ಮಾಡದೆ ನಮ್ಮಮ್ಮ. ಬೆಳಿಗ್ಗೆನೆ ದೇವಸ್ಥಾನದ ಮುಂದೆ ಬಂದ್ ರಂಗೋಲಿ ಹಾಕಿದ್ಲು. ಮತ್ತೆ ಅಷ್ಟೆಲ್ಲ ಸೇವೆ ಮಾಡಿ ನೀವೇ ಉತ್ಸವಕ್ಕೆ ಯಾಕೆ ಬರ್ಲಿಲ್ಲ? ನನಗಂತೂ ಈ ಊರು ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆ. ಅದಕ್ಕೇನಂತೆ, ಧಾರಾಳವಾಗಿ ನಮ್ ತೋಟದ ಮನೆಯಲ್ಲೇ ಇದ್ಬಿಡಿ. ನಿಮ್ ತಾಯಿಯವ್ರೇನು ಹೇಳಿಲ್ಲ? ಇರಿ, ಪರವಾಗಿಲ್ಲ, ಸುಮ್ನೆ ಕೇಳ್ದೆ. ಬರೋ ಹಾಗಿದ್ರೆ ಬಾಡಿಗೆ ಮನೆ ಹುಡುಕೋತೀವಿ. ಯಾರು ಬಾಡಿಗೆಗೆ ಮನೆ ಕೊಡಲ್ಲ ಈ ಊರಲ್ಲಿ. ಇರ್ಬೇಕು ಅನ್ಸಿದ್ರೆ ಇಲ್ಲೇ ಇರಿ. ನಿಮ್ಮಿಂದನಾದ್ರೂ ಈ ಮನೇಲಿ ದೇವರ ದೀಪ ಬೆಳಗ್ಲಿ. ಸುಮ್ನೆ ನಮ್ಮಿಂದಾಗಿ ನಿಮಗ್ ತೊಂದರೆ ಆಯ್ತೇನೋ? ತೊಂದರೆ ಅನ್ಬೇಡಿ. 4 ಜನಕ್ಕೆ ಬಾಯರ್ಕೆ ತಣಿಸಿದ ಪುಣ್ಯ ನನ್ನ ಮಗಂಗೆ ಸಿಗ್ಲಿ. ನಂದಂತೂ ಇಷ್ಟೇ. ಯಾಕೆ ಹಾಗೆ ಹೇಳ್ತೀರಾ? ಬಿಡಿ, ತಗೊಳ್ಳಿ. ನೀವೇ ನನ್ನ ನೀವು ತಾವು ಅನ್ಕೊಂಡು. ನಾನ್ ನಿಮ್ ತಂಗಿ ಇದ್ದ ಹಾಗೆ. ನಾನ್ ನಿಮ್ಮನ್ ಗೌರಕ್ಕ ಅಂತ ಕರಿಲ್ಲ? ಸಂಬಂಧ ಇರೋರೆ ಮನುಷ್ಯರ ಥರ ನೋಡಲ್ಲ. ಗೊತ್ತಿಲ್ದವ್ರು ನಿಮಗ್ ಮನ್ಸು ಮಿಡಿಯತ್ತೆ ನೋಡಿ. ಮತ್ತೆ ನೋಡಿ, ನೀವು ತಾವು ಅಂತಿದ್ದೀರಿ. ಆಯ್ತು ಸಾವಿತ್ರಿ, ನಿಂಗೆ ಬರಬೇಕು ಅನ್ನಿಸ್ದಾಗ ಬಾ. ಇರಬೇಕು ಅಂತ ಅನ್ಸಿಸ್ತೀನ ಇಲ್ಲೇ ಇರು. ನೀನಿದ್ರೆ ನನಗೂ ಸಂತೋಷನೇ. ನನ್ನ ಬೆಂಬಲಕ್ಕೆ ನನ್ನ ತಂಗಿ ಇದ್ದಾಳೆ ಅನ್ಕೋತೀನಿ. ಇದೆಲ್ಲ ಯಾಕಕ್ಕ? ತಗೋ ಸಾವಿತ್ರಿ, ತೆಂಗಿನಕಾಯಿ ಕೊಡಬಾರ್ದು, ತುಂಬಿದ ಬಸ್ರಿ. ಅದಕ್ಕೆ ಹಣ್ಣು ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು. ನಿನ್ ಬಾಣಂತನ ನಾನೇ ಮಾಡ್ತೀನಿ. ತಾಯಿ ಕರೆಸ್ಕೊಂಡ್ರೆ ಖಂಡಿತ ಬರ್ತೀನಿ. ಸಾವಿತ್ರಿ, ಸದ್ಯ ಉತ್ಸವಕ್ಕೆ ಬರ್ಬೇಕು ಅಂದಿದ್ದೆ. ಹೆಂಗ 108 ಸುಳ್ಳು ಬಂದ್ವಿ. ಈಗ ಮತ್ತೆ ವಾಪಸ್ ಹೋದ್ಮೇಲೆ ಏನಾಯ್ತದೋ ರೀ. ಮಲ್ಲಿ, ಈರಂಗ್ ಹೇಳಿ ಒಂದಷ್ಟು ಮಾವಿನ ಹಣ್ಣು ಎಳ್ನೀರು ಇವ್ರ ಗಾಡಿಗೆ ಹಾಕ್ಸು. ನಾನು ಆಗ್ಲೇ ಹಾಕ್ಸ್ ಆಯ್ತಮ್ಮ. ಬರ್ತೀವಕ್ಕ. ನಿನ್ ಬಾಯಲ್ಲಿ ಬರ್ತೀವಿ ಅಂತ ಬಂತು ನೋಡು. ನೀನ್ ಬಂದೇ ಬರ್ತೀಯ. ಆಂಟಿ ಬರ್ತೀವಿ. ಇವಳು ಯಾಕೆ ವಾಪಸ್ ಬಂದೇ ಬರ್ತಾಳೆ ಅನ್ಸ್ತದೆ. ಸುಮ್ನಿರಿ ಬಾವಾ. ಅಮ್ಮ, ಊರ್ ಬಾಗ್ಲ ತನಕ ಬಿಟ್ಬಿಟ್ಟು ಬರ್ತೀನಿ. ನಿಮ್ಮಪ್ಪ ಇದ್ದಾರು. ಸತ್ಯಣ್ಣ, ನೀವು ಹೊರಡಿ, ದಾರಿ ಗೊತ್ತಾಗುತ್ತಲ್ಲ. 4-5 ರೋಡ್ ಇದ್ರೆ ಕನ್ಫ್ಯೂಷನ್ ಆಗೋದು. ಒಂದೇ ರೋಡ್ ಅಲ್ವಾ, ದಾರಿ ತಪ್ಪಕ್ಕಿಲ್ಲ ಬಿಡು. ಬರ್ತೀವಕ್ಕ. ಯಾಕ್ರಿ ಸ್ಲೋ ಆಗಿ ಓಡಿಸ್ತಿದ್ದೀರಾ? ಮನೆ ಹತ್ರ ಬಂತು, ಬೇಗ ಹೋಗೋಣ. ಅದಕ್ಕೆ ಸ್ಲೋ ಹೋಯ್ತಿರೋದು, ಕಾಲೇ ಓಡ್ತಿಲ್ಲ ಸಾವಿತ್ರಿ. ಕಾಲ್ ಯಾಕೆ ಓಡ್ಬೇಕು? ಆಕ್ಸಿಲೇಟರ್ ಕೊಟ್ರೆ ಗಾಡಿನೇ ಮುಂದಕ್ಕೆ ಹೋಗುತ್ತಪ್ಪ. ಅದಕ್ಕೆ ಅದೇ ಆಯ್ತಿಲ್ಲ. ಯಾಕೆ? ಏನ್ ಯಾಕೆ? ಹೊರಡವಾಗೇನೋ ಜೋಸ್ನ ಓಡ್ಬಿಟ್ವಿ. ಈಗ ಅಪ್ಪ ಏನ್ ಎದುರ್ಸೋದ್ ಯಾಕೆ? ತಪ್ಪು ಮಾಡಿದೀವಿ, ಬೈತಾರೆ, ಬೈಸ್ಕೊಳ್ಳೋಣ ಅಷ್ಟೇ.
ನಿಂಗೇನ ಜಾಸ್ತಿ ಭಯಕ್ಕಿಲ್ಲ, ನಿನ್ ಮೇಲಿರೋ ಕೋಪನೆಲ್ಲ ನನ್ ಮ್ಯಾಗ್ ತೀರ್ಸ್ಕೊತಾರೆ. ಗೊತ್ತು ತಾನೆ ಅವ್ರು ಬೈಯೋದು ಯಾವ್ದು ನಿಮ್ಗಲ್ಲ ಅಂತ. ನಾನಂತೂ ಹೇಳ್ಬಿಡ್ತೀನಪ್ಪ, ಅಕ್ಕನ್ ಚೆನ್ನಾಗಿ ನೋಡ್ಕೊಂಡಿದೀನಿ, ನನ್ಗೇನು ಹೇಳ್ಬೇಡಿ ಅಂತ. ಅಮ್ಮ ತಾಯಿ, ನೀನೊಬ್ಳು ಬಾಕಿ ಇದೆ ಬತ್ತಿ ಇಡಕ್ಕೆ, ಸ್ವಲ್ಪ ಸುಮ್ಕಿರ್ತೀಯಾ? ಬಾವ ಒಂದ್ ಐಡಿಯಾ ಹೇಳ. ಅಷ್ಟು ಮಾಡು ಪುಣ್ಯ ಕಟ್ಕೊಳಮ್ಮ ತಾಯಿ. ಅಕ್ಕಂಗೆ ಹೇಗೋ ಭಯಲ್ಲ ಅಲ್ವಾ, ಅವಳನ್ನೇ ಮುಂದೆ ಬಿಟ್ಬಿಡೋಣ, ನಾವಿಬ್ರು ಹಿಂದೆ ಹಿಂದೆ ಇರೋಣ ಅಷ್ಟೇ. ವಾ 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 ವಾ, ಸೂಪರ್ ಡೈಲಾಗು. ಇದೇ ಬೆಸ್ಟ್ ಡೈಲಾಗು, ನಿನ್ಕಿಂತ ಎತ್ತರ ಇದ್ದಿದ್ದು. ನಿಮಿಗ್ ನಗು, ನನಗಿಲ್ ಫ್ರಾನ್ಸ್ ಅಂತ. ಬಾವ ಮನೆ ಬಂತು. ಸಾವಿತ್ರಿ, ಅಪ್ಪ ಇಲ್ಲೇ ಇದಾರೆ, ನಾನಂತೂ ಇಲ್ಲಿರಕ್ಕಿಲ್ಲ. ಎಸ್ಕೇಪ್. ಬಾವ ನಿಂತ್ಕೊಡಿ, ಡ್ರೈವ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಅದ್ ಯಾವಿನೇ ಡ್ರೈವ್ ಮಾಡಿದ್ಲು ಅಂತ ಹೇಳ್ಬಿಡು, ನಾನಂತೂ ಇಲ್ಲಿರಕ್ಕಿಲ್ಲ. ಸತ್ಯ, ನಾನು ಅಷ್ಟೇ. ಬೇರೆ ದಾರಿ ಇರ್ಲಿಲ್ಲ ಮಾವ. ನಿಮ್ಮನ್ನ ಎದುರಿಸೋ ಧೈರ್ಯ ನಮಗಿರ್ಲಿಲ್ಲ. ಕರೆಸ್ಕೊಂಡ ತಾಯಿ ಪ್ರೇರಣೆ ಅಷ್ಟು ತೀವ್ರವಾಗಿತ್ತು. ಕದ್ದಾದ್ರೂ ಅವಳ ದರ್ಶನ ಮಾಡ್ಬೇಕು ಅನ್ನೋ ಹುಚ್ಚ ಹಚ್ಚಿತ್ತು. ಅಲ್ಲಿಗೆ ಹೋಗಿ ಬಂದ್ಮೇಲೆ ಹೊಸ ಚೈತನ್ಯ ಬಂದಿದೆ. ನನ್ನ ಮಗುಗೆ ತಾಯಿ ಶ್ರೀರಕ್ಷೆ ಸಿಕ್ಕಿದೆ ಅನ್ನಿಸ್ತಿದೆ. ನಾನಿನ್ ಯಾವುದಕ್ಕೂ ಹೆದರಲ್ಲ ಮಾವ. ನನ್ನ ಮಗು ನನ್ನ ಮಡ್ಲೆ ತುಂಬುತ್ತೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಇದು ಯಾವ ಡಾಕ್ಟ್ರು ಯಾವ ಔಷಧಿನೂ ಕೊಡಕ್ಕಾಗದೇ ಇರೋ ರಕ್ಷೆ ತಾಯಿ ಕೊಟ್ಟಿದ್ದಾಳೆ. ಇದಕ್ಕೋಸ್ಕರ ನಾನು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ನಿಮ್ಮ ಮಾತನ್ನ ಮೀರಿದ್ದು. ಅದಕ್ಕೇನು ಪ್ರಾಯಶ್ಚಿತ್ತ ಮಾಡ್ಕೋಬೇಕೋ ಹೇಳಿ. ಅದೇನು ಶಿಕ್ಷೆ ಆದ್ರೂ ಅನುಭವಿಸೋಕೆ ನಾನು ಸಿದ್ಧ. ಗರ್ಭಿಣಿ ಅಂದ್ರೆ ಭೂಮಿ ತಾಯಿ ಇದ್ದ ಹಾಗೆ, ಇಡೀ ಪ್ರಪಂಚದ ಭಾರಾನೆ ಹೊತ್ತಂತೆ. ಅವಳು ಯಾರ ಕಾಲಿಗೂ ಬೀಳಬಾರ್ದು. ನೀನು ಯಾವ ತಪ್ಪಿಗೆ ಶಿಕ್ಷೆ ಕೊಡ್ಲಿ ಸಾವಿತ್ರಿ? ಆ ತಾಯಿ ದರ್ಶನ ಮಾಡಿ ತಪ್ಪುಗ, ಅಥವಾ ಈ ರೀತಿ ನನ್ನ ವಿಶ್ವಾಸ ಗಳಿಸಿ ತಪ್ಪುಗ, ನಿನ್ನ ಅಚಲವಾದ ನಂಬಿಕೆಯನ್ನು ಸಾಧಿಸಿ ತಪ್ಪುಗ? ಯಾವುದಕ್ಕೆ ಶಿಕ್ಷೆ ಕೊಡ್ಲಿ ಹೇಳು? ಆ ತಾಯಿ ದರ್ಶನ ನಿನ್ನ ಋಣದಲ್ಲಿತ್ತು. ನಾವ್ ಎಷ್ಟೇ ಪ್ರಯತ್ನ ಪಟ್ರು ನಮಗ್ ಸಿಗ್ಲಿಲ್ಲ ನೋಡು. ಆದ್ರೆ ಈಗ ನಾನು ಹೇಳಿದ್ದನ್ನ ಕೇಳಿ ನೀನು ನಿನ್ನ ತಪ್ಪನ್ನ ತಿದ್ಕೋಬೇಕು. ಸರಿ ಮಾವ, ನೀವ್ ಏನೇ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸೋಕೆ ನಾನು ತಯಾರು. ಡಾಕ್ಟರ್ನ ಬರೋಕ್ ಹೇಳಿದ್ದೀನಿ. ಅವನು ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಅಂತ ಹೇಳ್ಬೇಕು. ವಾಸ್ತವ ದೊಡ್ಡದು ನಂಬಿಕೆಗಿಂತ. ಸರಿ ಮಾವ, ನಾನು ತಯಾರಿದ್ದೇನೆ. ಪ್ರಸಾದ ತಗೊಳ್ಳಿ.
ಅಕ್ಕ ವಿನುತಾ ಪ್ರಸಾದ ತಗೋ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ದೇವಿ ಮಹಾತ್ಮೆ ನಿಜಾನೇ ಆಗಿದ್ರೆ ನಾನು ತಾಯಿ ಹಂಚ್ಕೊಳ್ಳೋ ಹಾಗೆ ಆಗ್ಲಿ. ನಂಬಿಕೆನೆ ದೇವ್ರು. ಅವಳು ಕೊಡ್ಲಿ ಅಂತ ಕೇಳ್ಬೇಡ. ನೀ ಕೊಟ್ಟಿದ್ದು ಇಟ್ಟಿದ್ದು ಆಶೀರ್ವಾದ ಅಂತ ನಂಬು. ಕೊಡ್ತಾಳೆ, ಸಾಕು ಸಾಕು ಅನ್ನೋಷ್ಟು ಕೊಡ್ತಾಳೆ. ಅಬ್ಬಬ್ಬಬ್ಬಬ್ಬಬ್ಬ. ಹೊಟ್ಟೆ ತುಂಬಿದವರು ಆಡೋ ಮಾತಿದು. ಅಂತೂ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ರಲ್ಲ. ಉತ್ಸವಕ್ಕೆ ಹೋಗೇ ಬಂದ್ರಿ. ಹಾಗಲ್ಲ ವಿನುತಾ, ತಾಯಿನೇ ಕರೆಸ್ಕೊಂಡು ತೀರಿದ್ಲು. ನೀವು ಮಾವಂಗೆ ಹೇಳ್ದೆ ಹೋದ್ರಲ್ಲ, ಮಾವ ಕೋಪದಲ್ಲಿ ಬೆಂದ್ ಹೋಗಿದ್ರು. ನೀವು ಬಂದಾಗ ಏನ್ ಮಾಡ್ತಾರೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಅವ್ರನ್ನ ತಣ್ಣಗ್ ಮಾಡ್ಬಿಟ್ರಿ. ನೀವ್ ಬಿಡಿ ಅಕ್ಕ, ಅದ್ಭುತ ಕಲಾವಿದೆ. ಹಾಗಲ್ಲ ವಿನುತಾ, ಕಾರಣನೇ ತಣ್ಣಗ್ ಮಾಡಿರೋದು. ತಪ್ಪು ಮಾಡಿದ್ದೆ, ಕ್ಷಮೆ ಕೇಳ್ದೆ. ನಾನ್ ತಪ್ಪು ಮಾಡಿಲ್ಲ ಅಂತ ವಾದಿಸಿದಿದ್ರೆ ಮಾವಂಗೆ ಇನ್ನೂ ಕೋಪ ಬಂದಿರೋದು. ನೀವ್ ತಪ್ಪು ಮಾಡಿದ್ರು ಅದು ತಪ್ಪಲ್ಲ ಅಂತ ಈ ಮನೆಯವ್ರ ನಂಬಿಕೆ. ನಾನು ಮನುಷ್ಯನು ಅಂತ ಆಗಾಗ ತೋರಿಸ್ಬೇಕಲ್ಲ. ಅತ್ತೆಗೆ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ. ಅತ್ತೆ 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 ಸಾವಿತ್ರಿ, ಅತ್ತೆ ಸಾವಿತ್ರಿ, ನೀವು ನನಗೆ ಬೈಯೋದಕ್ಕೆ ಮುಂಚೆ ಪ್ರಸಾದ ತಗೊಳ್ಳಿ. ಬಾಯ್ಲಿ, ಮೊದಲು ಕೂತ್ಕೋ. ಬಾಯ್ಲಿ ಕೂತ್ಕೋ. ನಿಧಾನ. ಏನಮ್ಮ ನೀನು ಬೈಬೇಡಿ ಅಂತ ಇದ್ಯಾ? ನಿನ್ಗೇನು ಆಗಿಲ್ಲ ತಾನೆ? ಆಯಸ್ಸಾಗ್ಲಿಲ್ಲ ತಾನೆ? ನಿಮ್ಮ ಮಾವ ಏನಂತ ಹೇಳಿದ್ರು ನೋಡು. ಅವ್ರು ಏನೇ ಬೈದಿದ್ರು ನೀನ್ ಅದನ್ನ ಮನ್ಸ್ಗೆ ಹಚ್ಕೊಳ್ಳೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ನೀನ್ ನಮ್ಗೆ ಹೇಳದೆ ಹೋದೆ ಅನ್ನೋದಕ್ಕಿಂತ ಹೋದೊಳಗೆ ಏನಾಯ್ತು ಏನು ಅಂತ ನಮ್ಗೆ ಗಾಬರಿ ಆಗ್ಬಿಟ್ಟಿತ್ತಮ್ಮ. ನನಗೇನು ಆಗಿಲ್ಲ ಅತ್ತೆ. ಆ ತಾಯಿ ಕೃಪೆ ನನ್ ಮೇಲಿದೆ. ಆಯಾಸನೆ ಇಲ್ಲದೆ ಆರಾಮಾಗಿ ಬಂದೆ. ಈಗ ಬೇಕಿದ್ರೆ ನಿಮ್ಮನ್ನೇ ಎತ್ಕೊಳ್ಳೋಷ್ಟು. ಹೌದೌದೌದು, ಆನೆ ಬಲ ಬಂದಿದೆ ಅಂತ ಹೇಳು. ಅದು ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಯಲ್ಲ, ಆ ಖುಷಿಗೆ ನಿನ್ಗೆ ಹಾಗೆ ಅನಿಸ್ತಾ ಇದೆ. ಸಂಜೆ ಆಗಷ್ಟೊತ್ತಿಗೆ ಕೈ ಕಾಲೆಲ್ಲ ನೋವು ಬರುತ್ತಮ್ಮ. ಒಂದ್ ಕೆಲಸ ಮಾಡು, ಹೋಗಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡು. ಆಮೇಲೆ 1-2 hours ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಅತ್ತೆ ಅಮ್ಮಂಗೆ ಒಂದೇ ಒಂದು ಫೋನ್ ಮಾಡ್ಬಿಡ್ತೀನಿ. ಮಾಡುವಂತೆ. ತರ್ಲೆ ಕಳ್ಳಿ, ನಮ್ಗೆ ಚಳ್ಳೆ ಹಣ್ಣು ತಿನ್ಸಿ ಅಕ್ಕ ಬಾವನು ಕರ್ಕೊಂಡು ಹೊರಟ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ ನೀನು. ಅತ್ತೆ ಅತ್ತೆ ಅವಳು ಅವಳನ್ನ ಬೈತಾ ಇಲ್ಲ, ತಮಾಷೆಗೆ ಹೇಳ್ತಾ ಇದೀನಿ ಅಷ್ಟೇಮ್ಮ. ನೀನ್ ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡಿ ಬಾ. ಅಷ್ಟರಲ್ಲಿ ಹಾಲು ಬಿಸಿ ಮಾಡಿಟ್ಟಿರ್ತೀನಿ, ಆಯ್ತಾ? ಆಂಟಿ ನನಗೆ ಜ್ಯೂಸು. ಯಾಕೆ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಏನು ಬೇಡವಾ ನಿನ್ಗೆ? ತರ್ಲೆ ನನ್ನ ಜೊತೆ ಕೊಡ್ತೀನಿ. ಹಲೋ ಅಮ್ಮ. ಸಾವಿತ್ರಿ ಬಂದ್ಯಾ? ಹೇಗಿದ್ದೀಯೆ? ದರ್ಶನ ಚೆನ್ನಾಗಾಯ್ತಾ? ಆ ಊರ್ ಹೇಗಿದ್ದೀಯೆ? ಅಮ್ಮ 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 ಅಮ್ಮ, ನೀ ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ಇದನ್ನ ಉತ್ತರ ಕೊಡಕ್ಕೆ ನನಗೆ 3 ಗಂಟೆ ಬೇಕು. ಏ ಸಾಕೆ ನಿನ್ ತಮಾಷೆ. ಮೊದ್ಲು ನೀನ್ ಹೇಗಿದ್ಯಾ ಹೇಳು. ತುಂಬಾ ಸುಸ್ತಾಯ್ತಾ? ಇಲ್ಲಮ್ಮ, ಹೋಗುವಾಗ ಎಲ್ಲಿ ತಡ ಆಗುತ್ತೋ ಅನ್ನೋ ಟೆನ್ಷನ್, ಬರುವಾಗ ಮಾವ ಏನ್ ಅನ್ಬಿಡ್ತಾರೋ ಅನ್ನೋ ಟೆನ್ಷನ್. ಸುಸ್ತೇ ಗೊತ್ತಾಗ್ಲಿಲ್ಲ. ಏನಂದ್ರು ನಿಮ್ಮ ಮಾವ? ನೀನ್ ಎದುರುತ್ರ ಕೊಡ್ಲಿಲ್ಲ ತಾನೆ? ನೋಡು, ತಪ್ಪು ಮಾಡಿದ್ಯಾ ಅನ್ನಿಸ್ಕೊಳ್ಳೇಬೇಕು. ನಮ್ಮ ಮಾವ ಏನು ಹೇಳಲಿಲ್ಲಮ್ಮ. ನಾನ್ ಸುರಕ್ಷಿತವಾಗಿ ಬಂದೆ ಅನ್ನೋದೇ ಎಲ್ರಿಗೂ ನೆಮ್ಮದಿ. ಹೇಗಾಯ್ತು ದರ್ಶನ? ದಿವ್ಯವಾಗಿತ್ತಮ್ಮ. ಏನ್ ತೇಜಸ್ಸು ಆ ದೇವಿದು. ಉತ್ಸವ ಮೂರ್ತಿನೂ ಅಷ್ಟೇ. ದೇವಸ್ಥಾನದಲ್ಲಿ ಆ ದೇವಿನ ನೋಡ್ತಾ ಇದ್ರೆ ಎದ್ದು ಬರ್ತಿದ್ದಾಳೇನೋ ಅನ್ನೋಷ್ಟು ಕಾಂತಿ. ಅಷ್ಟೇ ಶಾಂತ ಮುಖ. ಅಬ್ಬಾ, ದೇವ್ರನ್ನ ನೋಡ್ತಿದ್ರೆ ಅಲ್ಲೇ ಇದ್ಬಿಡೋಣ ಅನ್ನಿಸ್ತಿತ್ತು. ನೋಡ್ದ್ಯಾ, ನಿನ್ ಬಾಯಲ್ಲೇ ಬಂತು. ಆ ಅಜ್ಜಿ ಹೇಳಿದ್ದು ಇದನ್ನೇ. ನಿನಗೆ ಹೆರಿಗೆ ಇಲ್ಲ ಆಗಲ್ವಂತೆ, ಆ ಊರಲ್ಲೇ ಆಗತ್ತೆ. ಅಲ್ಲೇ ಆಗ್ಲಿ ಬಿಡು. ಯಾಕಮ್ಮ ಎಲ್ರು ಇದೇ ರೀತಿ ಮಾತಾಡ್ತಿದ್ರ? ಆ ಊರ್ ಗೌಡ್ರ ಮಗನೂ ಅಷ್ಟೇ. ನೀವಿಲ್ಲಿರೋವರೆಗೂ ನಮ್ ತೋಟದ ಮನೇಲೇ ಇರಿ ಅಂತ ಹೇಳಿದ್ರು. ಹೌದಾ? ಆ ಊರಿನ ಜನನೂ ಅಷ್ಟೇ. ನಾನು ಎಷ್ಟೋ ವರ್ಷಗಳಿಂದ ಗೊತ್ತು ಅನ್ನೋ ತರ ಏನಮ್ಮ ಚೆನ್ನಾಗಿದ್ಯಾ ಅಂತ ಕೇಳಿದ್ರು. ಆ ಊರಿನ ಅಮ್ಮಾಜಿ
ಯಾರ ತಲೆ ಮೇಲೂ ಕೈ ಇಟ್ಟು ಆಶೀರ್ವಾದ ಮಾಡೋರೇ ಅಲ್ವಂತೆ. ಅವ್ರು ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ನೋಡ್ದೆ ಇದು ಅದೇ ಕಣೆ. ಯಾವುದು? ನೀನ್ ಅಲ್ಲೇ ಇರ್ಲಿ ಅಂತ ಆ ದೇವಿ ತೋರಿಸ್ತಾ ಇರೋ ಸೂಚನೆಗಳು ಕಣೆ. ಹಾಗಂತೀಯಾ? ಸಾವಿತ್ರಿ, ಇನ್ ತಡ ಮಾಡಬೇಡ. ನಿನ್ ಜೊತೆಗೆ ನಾನು ಇಲ್ಲ ನಿಮ್ಮತ್ತೇನೋ ಯಾರು ಇಲ್ಲ ಅಂದ್ರೆ ರಂಜುನಾದ್ರೂ ನಿನ್ ಜೊತೆ ಇರ್ತಾಳೆ ಕಣೆ. ನೀನೇನು ಯೋಚನೆ ಮಾಡಬೇಡ. ನೀನ್ ಡೆಲಿವರಿ ಟೈಮ್ಗೆ ನಾವೆಲ್ಲರೂ ಬಂದ್ಬಿಡ್ತೀವಿ. ನೀನ್ ಅಲ್ಲೇ ಇದ್ಬಿಡು. ನಾನು ಒಬ್ಳು ಅನ್ಕೊಂಡ್ರೆ ಆಗುತ್ತಮ್ಮ. ನಮ್ಮ ಮನೆಯವರೆಲ್ಲ ಒಪ್ಬೇಕಲ್ಲ. ಒಪ್ಸೆ ಶಾಸ್ತ್ರಿಗಳು ಹೇಳಿದ್ದಾಯ್ತು, ಕಾಣ್ದಿರೋ ಅಜ್ಜಿನೂ ಎಚ್ಚರಿಕೆ ಕೊಟ್ಟಿದ್ದಾಯ್ತು. ಇನ್ ಎಷ್ಟು ರೀತಿಲಿ ಎಚ್ಚರಿಕೆ ಸಿಗ್ಬೇಕು ಹೇಳು? ನೀನ್ ಅಲ್ಲಿರೋದೇ ನಿನಗೂ ನಿನ್ ಮಗುಗೂ ಸುರಕ್ಷಿತ ಕಣೆ. ನೀನ್ ನಿಮ್ಮ ಅತ್ತೆ ಹತ್ರ ಹೇಳು, ಅವರೇ ನಿಮ್ಮ ಮಾವನ್ನ ಒಪ್ಪಿಸ್ತಾರೆ. ಮೊದ್ಲ ಕೆಲಸ ಮಾಡು. ಇನ್ನೊಂದೆರಡು ದಿವಸದಲ್ಲಿ ಹೊರಟ್ಬಿಡೆ. ಮಾತಾಡಿ ನೋಡ್ತೀನಮ್ಮ. ಸಾವಿತ್ರಿ, ಯಾಕಮ್ಮ ಮಂಕಾಗಿದ್ಯಾ? ಏನಿಲ್ಲ ಅತ್ತೆ, ಅಮ್ಮ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನ್ ಹೇಳಿದ್ರು? ಯಾವ ವಿಷಯ? ನಾನು ಹೋಗಿ ರಾಂಪುರದಲ್ಲಿರೋ ವಿಷಯ. ನಾನು ಡೆಲಿವರಿ ಅಲ್ಲೇ ಆಗ್ಬೇಕು ಅನ್ನೋ. ಏನ್ ಹೇಳ್ತಿದ್ಯಾ ಸಾವಿತ್ರಿ? ಅದೇನ್ ಹುಡುಗಾಟನಾ? ಆ ಊರಲ್ಲಿ ನಮ್ ಗುರ್ತು ಪರಿಚಯದವರು ಯಾರೂ ಇಲ್ಲ. ಅಂತದ್ರಲ್ಲಿ ಅಲ್ಲೇ ಯಾಕೆ ಡೆಲಿವರಿ ಆಗ್ಬೇಕು? ಅಮ್ಮನ ಮನೆ ಬಾಗ್ಲಿಗೆ ಯಾರೋ ಅಜ್ಜಿ ಬಂದು ಹೇಳಿದ್ರಂತೆ. ನಾನು ಈ ಊರಲ್ಲಿ ಇದ್ದಷ್ಟು ತೊಂದ್ರೆ ನಾನು ಹೆರಿಗೆ ಆಗೋದು ಬೇರೆ ಊರಲ್ಲೇ, ಅದು ದೇವರ ಆಶ್ರಯದಲ್ಲೇ ಅಂತ. ಆದ್ರೆ ಈಗಿನ ಕಾಲದಲ್ಲಿ ಇದೆಲ್ಲ ನಮ್ಮನೆಗೆ ಬಂದಿದ್ದ ಶಾಸ್ತ್ರಿಗಳು ಅದನ್ನೇ ಅಲ್ವಾ ಅತ್ತೆ ಹೇಳಿದ್ದು. ಆದ್ರೆ ಅತ್ತೆ, ನನಗೂ ಆ ಊರಲ್ಲಿ ಹೋಗಿರ್ಬೇಕು ಅಂತ ಆಸೆ ಆಗ್ತಿದೆ. ಇದಕ್ಕೆಲ್ಲ ಸತ್ಯ ಒಪ್ಕೋತಾನ? ನಿಮ್ಮ ಮಾವ ಒಪ್ಕೋತಾರ? ಸತ್ಯನ ಒಪ್ಸೋ ಜವಾಬ್ದಾರಿ ನಂದು. ಸತ್ಯ ನನ್ನ ಜೊತೆಗೆ ಇರ್ತಾರೆ ಅತ್ತೆ. ಆದ್ರೆ ನಿಮ್ಮ ಮಾವನ್ಗೂ ನೀನೇ ಹೇಳ್ಬೇಕು ಸಾವಿತ್ರಿ. ಅವ್ರಿಗೆ ಹೇಳಕ್ಕೆ ನನ್ ಕೈನಲ್ಲಂತೂ ಆಗಲ್ಲ. ನೀವು ನನ್ನ ಜೊತೆಗೆ ಇರ್ತೀರಾ ಅಲ್ವಾ ಅತ್ತೆ? ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಡೆಯೋ ವಿಷಯನಾ? ಈ ಪರಿಸ್ಥಿತಿನಲ್ಲಿ ಅತ್ತೆ, ಆ ಊರಲ್ಲೂ ಮಕ್ಕಳು ಮರಿಗಳಾಗತ್ತೆ. ಆದ್ರೂ ಸಾವಿತ್ರಿ, ಅತ್ತೆ ನೀವು ನಂತರ ನಂಬಿಕೆ ಇಡಿ, ಎಲ್ಲ ಸರಿ ಹೋಗುತ್ತೆ. ಅಕ್ಕ, ಡಾಕ್ಟರ್ ಬಂದಿದ್ದಾರೆ, ಬರ್ಬೇಕಂತೆ. ಡಾಕ್ಟರ್ ಬಂದಿದಾರಂತೆ. ತಗೋ, ಹಾಲು ಕುಡ್ದು ಫ್ರೆಶ್ ಆಗಿ ಬಾ, ಆಯ್ತಾ? ಏನಮ್ಮ, ಎಂಥ ಬಂಡತನ ನಿಂದು. ಅಷ್ಟು ಹೇಳಿದೀನಿ, ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು. 4-5 ಗಂಟೆ ಜರ್ನಿ ಮಾಡ್ಕೊಂಡು ಬಂದಿದ್ಯಲ್ಲಮ್ಮ, ಡೆಫಿನೆಟ್ ಆಗಿ BP ವೇರಿ ಆಗಿರುತ್ತೆ. ಎಲ್ಲಿ ಡಾಕ್ಟರ್, ಫುಲ್ ಐತೆ ಸನ. ಸಾವಿತ್ರಿ, ಹೇಳಿಲ್ವಾ ಡಾಕ್ಟರ್ ಮಾತು ಮೀರದ್ ಬೇಡ ಅಂತ? ಇಲ್ಲ, ನಾರ್ಮಲ್ ಆಗೇ ಇದೆ. ಆದ್ರೆ ಇದು ಖುಷಿ ಪಡೋ ವಿಷಯ ಅಲ್ಲ. ಪಲ್ಸ್ ರೇಟು, ಮಗು ಬೆಳವಣಿಗೆ ಅತ್ತಾನೆ ಮುಖ್ಯ. ಫುಲ್ಲು ಪರೀಕ್ಷೆ ಮಾಡ್ಬಿಡಿ. ಒಂದು 5 ನಿಮಿಷ ಸಮಾಧಾನವಾಗಿರೋ ಸತ್ಯ. ನನಗೆ ಹೇಳ್ತಿರಲ್ಲಪ್ಪ, ನೀವೇ ತಾನೇ ಆ ಪಾರ್ಟಿ ಟೆನ್ಷನ್ ಆಗಿರೋದು. ಹೌದು ರೀ, ನೀವೇ ಜಾಸ್ತಿ ಟೆನ್ಷನ್ ಆಗಿರೋದು. ವೈಶಾಲಿ, ನಿನಗೆ ವಿಷಯ ಗೊತ್ತಿದೆ ಅಲ್ವಾ? ಸ್ವಲ್ಪ ಡಾಕ್ಟರ್ ಟೆಸ್ಟ್ ಮಾಡ್ಲಿ ಸುಮ್ಮನೆ. ನಾನೇನು ತಡೆದಿದ್ದೀನಿ? ಸ್ವಲ್ಪ ಹೊತ್ತು ಸುಮ್ಮನಿರೋ, ನಾನು ಟೆಸ್ಟ್ ಮಾಡ್ತೀನಿ.